ಮತ್ತೆ ಅದು ಕಲುಷಿತ ಆಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಪಾಪ ಅವ್ರ ಗಮನನೇ ಇಲ್ಲ. ಆದ್ರೂ ನಮ್ಮ ಪ್ರಯತ್ನ, ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀವಿ, ಜಿಲ್ಲಾ ಮಂತ್ರಿ ಆಗಿದ್ದೀನಿ. ನಾವು ಯಾರೆಷ್ಟೇ ಟೀಕೆಗಳು ಮಾಡಲಿ, ಯಾರೆಷ್ಟೇ ಟಿಪ್ಪಣಿಗಳು ಮಾಡಲಿ, ನಾವು ನಮ್ಮ ಕರ್ತವ್ಯ ನಿಭಾಯಿಸಬೇಕು. ರಾಜಕಾರಣದಲ್ಲಿ, ಸಮಾಜದಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ನಮ್ಮನ್ನ ಹೊಗಳುವಂಥವ್ರು ಇರ್ತಾರೆ, ನಮ್ಮನ್ನ ತೆಗಳುವಂಥವ್ರು ಇರ್ತಾರೆ. ಇಲ್ಲ ಆ ಕಡೆನೂ ಈ ಕಡೆನೂ ನೋಡ್ತೀರಾ, ಹೆಂಗಾದ್ರೂ ಆಗ್ಲಿ ಬಿಡ್ರಿ, ಯಾರು ಬಂದ್ರು ನಮ್ಗೇನೋ ಅನುಕೂಲ ಬಂದ್ರೆ ಆಯ್ತು, ಅನುಕೂಲ ಆಗದಿದ್ರು ಆಯ್ತು. ಎಲೆಕ್ಷನ್ ಟೈಮಲ್ಲಿ ಯಾರು ಅನುಕೂಲ ಮಾಡ್ತಾರೋ ಜಾಸ್ತಿ ಆ ಕಡೆ ವಾಲ್ ಬಿಡೋಣ, ಈ ರೀತಿಯಾದಂತಹ ಮನಸ್ಥಿತಿಯವರು ಕೆಲವರು ಇರ್ತಾರೆ. ಅದರಿಂದ ಸಮಾಜದಲ್ಲಿ ಎಲ್ಲಾ ರೀತಿ ಜನ ಇರ್ತಾರೆ. ಸಹಜವಾಗಿ ಅಧಿಕಾರ ಇರುವಂತಹ ಸಂದರ್ಭದಲ್ಲಿ ಟೀಕೆಗಳು, ಟಿಪ್ಪಣಿಗಳು ಜಾಸ್ತಿ. ಈಗ ಇಲ್ಲಿ ನಮ್ಮ ಸ್ನೇಹಿತರೊಬ್ರು ಕೂತಿದ್ದಾರೆ, ಅವರು ಒಂದು ಸಂಸ್ಥೆಯ ಅಲ್ಲಿ ಕೆಲಸ ಮಾಡ್ತಾರೆ, ನಮ್ಮ ಚಿಂತಾಮಣಿಯವರೇ ಅವ್ರ ಮಾಲೀಕ. ಅದರಿಂದ ನಾನು ಹೇಳುವಂಥದ್ದು ಇಷ್ಟೇ, ಮಾರ್ಗ ಮಧ್ಯದಲ್ಲಿ ಬರ್ಬೇಕಾದ್ರೆ ನಮ್ದು ಇಂಜಿನಿಯರಿಂಗ್ ಕಾಲೇಜ್ ಯಾವ ರೀತಿ ಕಟ್ಟಡ ಆಗ್ತಾ ಇದೆ ಅಂತ ನೋಡಿ, ಅದರ ಕಾಮಗಾರಿ ಪರಿಶೀಲನೆ ಮಾಡಿಕೊಂಡು ನಾನು ಸ್ವಲ್ಪ ಹೊತ್ತು ಅಲ್ಲಿದ್ದು ಬಂದು ಇವೆಲ್ಲ ಒಂದೊಂದೇ ನೋಡಿದಾಗ ಕೆಲವ್ರಿಗೆ ಏನಾಗ್ತಾ ಇದೆ ಅದನ್ನ ಸಹಿಸಕ್ ಆಗ್ತಾ ಇಲ್ಲ. ಈಗ ನಾವು ಹಿಂದೆ ನಮ್ಮ ಆಸ್ಪತ್ರೆಗೆ, ಈಗ ನಾನು ಒಂದು ಹೇಳ್ತೀನಿ ಕೇಳಿ, ಈಗ ಆಸ್ಪತ್ರೆಗೆ ನಾನು ನಮ್ಮ ಇಲಾಖೆಯಿಂದ ಒಂದು 10 ಕೋಟಿ ಕೊಡಿಸಿದ್ದೆ. ಈಗ ಅದು ನಮ್ಮ ತಂದೆಯವ್ರ ಕಾಲದಲ್ಲಿ ಆಗಿದ್ದ ಆಸ್ಪತ್ರೆ, ಅದು ಸ್ವಲ್ಪ ಶಿಥಿಲ ಆಗ್ತಾ ಇದೆ. ಅದನ್ನ ನಾವು ಮೇಲೆ ಕಟ್ಟಬೇಕಾದ್ರೆ ಕೆಳಗಡೆ ಅದಕ್ಕೆ ಸ್ವಲ್ಪ ಬಲ ಮಾಡಬೇಕು ಅಂತೇಳಿ ಹೇಳಿದ್ರು ಕಮಿಟಿಯವರು. ಅದರಿಂದ ತಡ ಆಯ್ತು. ಈಗ ಆ ಕಾಮಗಾರಿ ಶುರುವಾಗಿದೆ ಆಸ್ಪತ್ರೆ, ಜನರಲ್ ಆಸ್ಪತ್ರೆ. ಅದು ಮಾಡಿದ್ಮೇಲೆ ಇನ್ನೊಂದು ಅಂತಸ್ತು, ಈಗ ಗ್ರೌಂಡ್ ಫಸ್ಟ್ ಇದೆ, 2ನೇ ಅಂತಸ್ತು ಮಾಡ್ತೀವಿ. ನನ್ನ ಕನಸು 3ನೇ ಅಂತಸ್ತು ಆಗ್ಬೇಕು. ಪಕ್ಕದಲ್ಲಿರುವಂತಹ ತಾಲೂಕು ಹೆಲ್ತ್ ಆಫೀಸು ಕೂಡ ಅದನ್ನು ದೊಡ್ಡದಾಗಿ ಮಾಡಿ ನಾವು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಹಾಸಿಗೆಗಳ ಸಂಖ್ಯೆ ಜಾಸ್ತಿ ಮಾಡಬೇಕು, ಸೌಲಭ್ಯ ಆಗ್ಬೇಕು. ಈಗ CCB ಮಾಡಿದ್ದೀವಿ, CCU ಕ್ರಿಟಿಕಲ್ ಕೇರ್ ಯೂನಿಟ್ ಅಂತ ಮಾಡಿದ್ದೀವಿ. ಈಗ ಅದು ಕಾಮಗಾರಿ ಪೂರ್ಣ ಆಗ್ತಾ ಇದೆ. ಅದೊಂದು 50 ಹಾಸಿಗೆ ಆಗುತ್ತೆ. ತಾಯಿ ಮಕ್ಕಳ ಆಸ್ಪತ್ರೆ ಅದು ಈಗ 100 ಹಾಸಿಗೆ ಆಗಿದೆ. ಈಗ ಒಟ್ಟು ಅದು 100, ಇದು 100, ಇದೊಂದು 50, 250 ಆಗುತ್ತೆ. ಈಗ ನಾವು ಏನೀಗ ಮೊದಲನೇ, 2ನೇ ಮತ್ತು 3ನೇ ಅಂತಸ್ತು ಕಟ್ಟಿದ್ರೆ ಇನ್ನು 100 ಆಗುತ್ತೆ. ಎಷ್ಟಾಯ್ತು? 350 ಹಾಸಿಗೆ ಆಗುತ್ತೆ. ನನ್ಗೆಲ್ಲೋ ಒಂದ್ ಕಡೆ ಇಷ್ಟೆಲ್ಲ ಸೌಲಭ್ಯ ಮಾಡಿದ್ರೆ ಇದನ್ನ ನಿರ್ವಹಣೆ ಯಾವ ರೀತಿ ಮಾಡ್ತಾರೆ? ಈಗಿರುವಂತ ವೈದ್ಯರದ್ದು ನಾನಾ ರೀತಿ ಸಮಸ್ಯೆ. ಈಗ ಮೊನ್ನೆ ಒಂದು ಸಮಸ್ಯೆ, ನಾವು ಯಾರಿಗಾದ್ರೂ ಈ ತರ ಸ್ಥಾಪನೆ ಮಾಡುವಂತವ್ರಿಗೆ ಭೂಮಿ ಕೊಡ್ಸೋಣ ಅಂತ ಹೇಳಿದ್ರೆ ಅದಕ್ಕೆ ತಕರಾರು ನಮ್ಮ ವಿರೋಧ ಪಕ್ಷದವರು. ನೋಡಿ ಯಾವ ಮಟ್ಟಕ್ಕಿದ್ದಾರೆ, ಅವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ. ಏನು ನಾವು ಇದು ಬದಲಾವಣೆಗಳನ್ನು ತರ್ತಾ ಇದೀವಿ, ಇದೆಲ್ಲ ನೀವು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿಗೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಈ ಒಂದು ಅವಧಿಯಲ್ಲಿ ಅಂತ ಹೇಳಿ ಈಗಾಗಲೇ 3 ವರ್ಷ ಕಳೆದಿದೆ, ಇನ್ನು 2 ವರ್ಷ ಇದೆ. ಏನಾದ್ರೂ ಮಾಡೋಣ ಅಂತಕ್ಕಂಥದ್ದು ಹೋದ್ರೆ ಅದಕ್ಕೆಲ್ಲ ಹೋಗಿ ಅರ್ಜಿಗಳು ಕೊಡೋದು, ಅದೆಲ್ಲ ದಾಖಲೆಗಳು ತಗೊಳೋದು. ಅಂದ್ರೆ ಎಷ್ಟು ಮಟ್ಟಕ್ಕೆ ಅವ್ರಿಗೆ ಹೊಟ್ಟೆ ಉರಿ ಇದೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡಿ. ಅವ್ರಿಗೂ ಅವಕಾಶ ಕೊಟ್ಟಿದ್ರು ಜನ, ಅವರೆಲ್ಲರಿಗೂ, ಅವ್ರ ನಾಯಕರಿಗೆ ಎಲ್ರಿಗೂ. ಅವ್ರು ಮಾಡಿದ್ರೆ ಯಾರು ಬೇಡ ಅಂತ ಇದ್ರು? ಈಗ ನಾವಿಷ್ಟೆಲ್ಲ ಏನೆಲ್ಲ ಬದಲಾವಣೆ ಮಾಡಿದ್ದೀನಿ ಅವೆಲ್ಲ ನಾನು ಎಲ್ಲ ಹೇಳ್ಕೊಂಡು ಹೋಗಲ್ಲ ಈಗ. ಅದರಿಂದ ನಾನು ತಮಗೆ ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಇವತ್ತು ತಾವೆಲ್ಲ ತಿಳುವಳಿಕೆ ಇಲ್ಲ. ಇವತ್ತು ನಾನು ಪ್ರತಿಯೊಂದು ಹೆಜ್ಜೆ ಇಡ್ತಕ್ಕಂಥದ್ದು ನನ್ನ ಸ್ವಾರ್ಥ, ನನ್ನ ವೈಯಕ್ತಿಕ ಲಾಭಕ್ಕೆ ಅಥವಾ ಮತ್ತೊಂದಕ್ಕೆ ಖಂಡಿತ ನಾನು ಆ ಪ್ರಯತ್ನ ನಾನು ಮಾಡ್ತಾ ಇಲ್ಲ. ಒಂದು ಕೈಗಾರಿಕೆ ಪ್ರದೇಶ ಸ್ಥಾಪನೆ ಮಾಡಕ್ಕಿರ್ಬೋದು, ಅಥವಾ ಒಂದು ಕೃಷಿ ಚಟುವಟಿಕೆಗೆ ಪ್ರೋತ್ಸಾಹ ನೀಡುವಂಥದ್ದು ಇರ್ಬೋದು, ಅಂತರ್ಜಲ ವೃದ್ಧಿ ಮಾಡುವಂಥದ್ದು ಇರ್ಬೋದು. ನೀವು ಇವತ್ತು ಮುಂಗಾನಹಳ್ಳಿ ಹೋಬಳಿಯಲ್ಲಿ ಶುರುವಾಗಿರ್ತಕ್ಕಂಥ ಚೆಕ್ ಡ್ಯಾಮ್ಗಳು ಯಾರಾದ್ರೂ ಎಷ್ಟು ಜನ ಯಾರು ನೋಡ್ಕೊಂಡ್ ಬಂದಿದ್ರು ದಯವಿಟ್ಟು ಹೇಳಿ. ಕೆಲಸ ಯಾವ ರೀತಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದಾವೆ ಚೆಕ್ ಡ್ಯಾಮ್ಗಳು, ಇನ್ನ ಮಾಡ್ತೀವಿ. ಏನ್ ನಡ್ಸಪ್ಪ ಸುಳ್ಳದ? ಎಷ್ಟು ದೊಡ್ಡ ಮಟ್ಟಿಗೆ ಸುಶಿ ಡ್ಯಾಮ್ನ ಇಷ್ಟೆಲ್ಲ ಇವತ್ತು ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ನಾನು ಹೇಳುವಂಥದ್ದು ಇಷ್ಟೇ, ಇದನ್ನ ಅರ್ಥ ಮಾಡ್ಕೋಬೇಕು.
ಯಾವ ಸಂದರ್ಭದಲ್ಲಿ ನೀವು ನಮ್ಮ ಕೈ ಹಿಡಿಬೇಕು, ಯಾವ ಸಂದರ್ಭದಲ್ಲಿ ನೀವು ಮಾಡಿರ್ತಕ್ಕಂಥ ಕೆಲಸ ನಮ್ಗೆ ಒಪ್ಪಿಗೆ ಆಗಿದೆ, ನಾವು ನಿಮ್ ಜೊತೆ ಇದೀವಿ ಅಂತಕ್ಕಂಥದ್ದು ಮಾಡಿದಾಗ ಇಂಥ ಕೆಲಸಗಳು ನಾವು ಹೆಚ್ಚು ಮಾಡಕ್ಕಾಗುತ್ತೆ. ಇವತ್ತು ನಮ್ಮ ಮಕ್ಕಳ ಭವಿಷ್ಯತ್ತನ್ನ ರೂಪಿಸ್ಲಿಕ್ಕೆ, ನಮ್ಮ ಮಕ್ಕಳ ಭವಿಷ್ಯತ್ತು ಉಜ್ವಲವಾಗ್ಲಿಕ್ಕೆ ನೀವು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ನಾಳೆ ನಿಮ್ಮ ಮಕ್ಕಳಿಗೆ ಒಂದು ಗೌರವಯುತವಾದಂತ ಒಂದು ಉದ್ಯೋಗ ಲಭಿಸುವಂತದ್ದಕ್ಕಿರ್ಬೋದು, ನಿಮ್ಮ ಕುಟುಂಬ ಸ್ಥಿರವಾಗಿ ನಿಲ್ಲುವಂತದ್ದಕ್ಕಿರ್ಬೋದು, ಇವೆಲ್ಲದಕ್ಕೂ ನಾವು ಮಾಡ್ತಾ ಇರ್ತಕ್ಕಂಥ ಆಲೋಚನೆ. ಅದು ನಾನು ಒಬ್ಬನೇ ಅಲ್ಲ, ನಮ್ಮ ತಾತ ಅವರಾಗ್ಬೋದು, ನಮ್ಮ ತಂದೆಯವರಾಗ್ಬೋದು, ನಾವು ಆಗ್ಬೋದು. ನಾವು ಯಾವತ್ತು ನಮಗಾಗಿ ನಮ್ಮ ಸ್ವಂತಕ್ಕೆ ನಾವು ಮಾತಾಡಿಲ್ಲ. ಪಾಪ ಕೆಲವರು ಆರೋಪಗಳು ಮಾಡುವಂಥದ್ದು ಇವತ್ತು ಸತ್ಯ ವಾಸ್ತವಾಂಶ ಎಲ್ಲರ ಕಣ್ಮುಂದೆ ಇದೆ. ಯಾವುದೇ ಸಂಘ ಸಂಸ್ಥೆಗಳನ್ನ ಕಟ್ಟಿರ್ತಕ್ಕಂಥದ್ದು ಅಥವಾ ನಡೆಸ್ತಾ ಇರ್ತಕ್ಕಂಥದ್ದು ಜನರ ಒಳಿತಿಗಾಗಿ ಆಗಲಿ ವಿನ ಯಾವುದೇ ವೈಯಕ್ತಿಕ ಲಾಭಕ್ಕಲ್ಲ. ನಮ್ಮ ತಂದೆ ತಾಯಿ ನಮಗೆ ವಿದ್ಯಾಭ್ಯಾಸವನ್ನ ಕೊಟ್ಟಿದ್ದಾರೆ, ಬದುಕುವಂತ ದಾರಿ ತೋರಿಸಿದ್ದಾರೆ. ನಾವು ಯಾವುದೇ ಇದರಿಂದ ಬದುಕುವಂತ ಅವಶ್ಯಕತೆ ನಮ್ಗಿಲ್ಲ. ಅದರಿಂದ ನಾನು ಹೇಳುವಂಥದ್ದು, ದಯವಿಟ್ಟು ಈ ಕುಚೇಷ್ಟೆಗಳು ಕುತಂತ್ರಗಳು ಮಾಡುವಂಥದ್ದನ್ನ ಅವ್ರು ನಿಲ್ಸಲ್ಲ. ಅಲ್ಲೇ ಅದನ್ನ ನಿಮ್ಮ ಮುಂದೆ ಹೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ದಾಖಲೆ ಸಮೇತ ಕೊಡ್ತೀವಿ ಅವ್ರು ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ. ಅವ್ರೇನು ಹಿಂದೆ ಕಣ್ಮುಚ್ಕೊಂಡು ಮಾಡ್ತಾ ಇಲ್ಲ, ದಾಖಲೆಗಳು ಅವರೆಲ್ಲ ಲಿಖಿತವಾಗೇ ಕೊಟ್ಟಿದ್ದಾರೆ. ದೂರುಗಳು ಇದೆಲ್ಲ ಸರಿ ಇಲ್ಲ, ಇದು ಸರಿ ಇಲ್ಲ ಅಂತೇಳಿ. ಅದರಿಂದ ಯಾವುದು ನಾವು ಸರಿ ಇಲ್ಲದೆ ಇರೋ ಕೆಲಸಗಳು ಯಾವುದನ್ನು ಮಾಡಲ್ಲ. ಇಲ್ಲಿ ಸ್ಟೇಡಿಯಂಗೆ ಜಾಗ ತಗೊಂಡ್ವಿ, DCC ಬ್ಯಾಂಕ್, ಅದಕ್ಕೆ ಹೋಗಿ ವಿರೋಧ ಪಡ್ತಾರೆ. ಅವ್ರಿದ್ದಾಗ ಯಾಕೆ ಮಾಡ್ಲಿಲ್ಲ ನೀವು? ಪುನಶ್ಚೇತನ ಮಾಡ್ಲಿಲ್ಲ ಟೌನ್ ಬ್ಯಾಂಕ್. 10 ವರ್ಷ ಇದ್ರಲ್ಲ ಸ್ವಾಮಿ. ನಾನು ಅದಕ್ಕೆ ಮುಂಚೆನೆ ಹೇಳಿದ್ದಲ್ಲ, ಇದನ್ನ ನಮ್ಮ ಸ್ಟೇಡಿಯಂ ಬೇಕು ಇದು ಅಂತ. ನನ್ನ ಸ್ಟೇಡಿಯಂ ಸರ್ಕಾರಕ್ಕೆ ಕೇಳಿದ್ದು, ನಾನು ಸರ್ಕಾರದ ಸ್ವಾಮಿಗೆ ಕೇಳಿದ್ದು, ನನ್ಗಲ್ಲಪ್ಪ. ಇವೆಲ್ಲ ಒಂದೊಂದು ಹೇಳ್ಕೊಂಡು ಹೋದ್ರೆ ಬಹಳಷ್ಟು ಆಗುತ್ತೆ. ಅದರಿಂದ ನಾನು ತಮ್ಗೆ ಹೇಳುವಂಥದ್ದು ಇಷ್ಟೇ. ಇವತ್ತು ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮದ ಉದ್ದೇಶಗಳ ಹಿಂದೆ ಅದು ಯಾವ ರೀತಿ ತಾವು ಸದುಪಯೋಗ ಮತ್ತು ಈ ರೀತಿಯಾಗಿ ಸರ್ಕಾರಗಳು ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಜನಪ್ರತಿನಿಧಿಗಳು ಕೈಗೊಳ್ತಕ್ಕಂಥ ತೀರ್ಮಾನಗಳು ಅಥವಾ ಅವರು ಆಗ್ತಕ್ಕಂಥ ಹೆಜ್ಜೆಗೆ ನೀವು ತಿಳುವಳಿಕೆ ಇರ್ತಕ್ಕಂಥ ಪ್ರಬುದ್ಧರು, ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇರ್ತಕ್ಕಂಥವರು ನೀವು ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಅದಕ್ಕೆ ಏನಾದರೂ ಅರ್ಥ ಬರ್ತದೆ. ಇಲ್ಲ ಅಂದ್ರೆ ಗಾಂಧೀಜಿ ಅವರ ಕನಸು, ಅಂಬೇಡ್ಕರ್ ಅವರ ಶ್ರಮ, ಇನ್ನ ಎಲ್ಲರೂ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನಗಳನ್ನ ಕೊಟ್ಟಂತ ಅವರೆಲ್ಲರ ಶ್ರಮ ವ್ಯರ್ಥ ಆಗ್ತದೆ. ನಾವು ಬರೀ ಒಂದು ಸ್ವಾರ್ಥ ಸಮಾಜ, ಆ ಕ್ಷಣಕ್ಕೆ ಬದುಕುವಂಥದ್ದು, ಆ ಕ್ಷಣಕ್ಕೆ ಜೀವನ ಮಾಡ್ತಕ್ಕಂಥ, ಅಸೂಯೆ ಇರ್ತಕ್ಕಂಥ ಒಂದು ಸಮಾಜ, ಇನ್ನೊಬ್ಬರಿಗೆ ವಂಚನೆ ಮಾಡಿ ಬದುಕ್ತಕ್ಕಂಥ ಸಮಾಜ, ಇಂಥ ಒಂದು ಸಮಾಜಕ್ಕೆ ನಾವೆಲ್ಲರೂ ಪ್ರೋತ್ಸಾಹ ಕೊಡುವಂತ, ತಾವು ಯಾರಿಗೆ ತಾವು ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ